ಸ್ನೇಹ, ನೀ ಕುಂತ್ಕೊಂಡು ವಿಶ್ರಾಂತಿ ತಕೊಳ್ಳವೆ. ಸುಮ್ಮನೆ ನಾನು ರೆಡಿ ಮಾಡ್ತೇನೆ. ಸುಮ್ಮನ್ ಮದ್ವೆಲಿ ಓಡಾಡ್ಬೇಕು ಅನ್ನೋದು ಅತ್ತೆ ಆಸೆ ಆಗಿತ್ತು. ನಾನೇನಾದ್ರೂ ಇವಾಗ ಸುಮ್ಮನೆ ಕುತ್ಕೊಂಡ್ರೆ ಅಷ್ಟೇ ಅತ್ತೆ ಹೊಟ್ಟೆ ಒಳಗಡೆನೆ ಫೈಟಿಂಗ್ ಮಾಡ್ತಾರೆ. ಮತ್ತೆ ನಮ್ಮ ಪ್ರೀತಿನ ಉಳಿಸಿ ಎಲ್ರೂ ಬಿಟ್ಟು ಹೊರಟೋದ್ರು. ಆದ್ರೆ ಅವ್ರು ಮತ್ತೆ ನಿಂಗೆ ಹೊಟ್ಟೆಲ್ ಹುಡ್ತಂದು ಎಲ್ರೂ ದೂರ ಮಾಡ್ಬಿಟ್ರು. ನಾವು ಸ್ನೇಹಿಗೆ ಸ್ಯಾನೆ ಥ್ಯಾಂಕ್ಸ್ ಹೇಳ್ಬೇಕು ಕಣವಿ. ಯಾಕಂದ್ರೆ ಇವತ್ತಿನ ಸಂಭ್ರಮಕ್ಕೆ ಅವಳೇ ಕಾರಣ. ನಿಮ್ಮೆಲ್ಲರೂ ಪ್ರೀತಿ ನೋಡ್ತಿದ್ರೆ ನಾನು ನಿಮ್ಮನ್ನು ಹೇಗೆ ಬಿಟ್ಟೋಗ್ಲಿ ಅಂತ ಅನಿಸ್ತಿದೆ. ಆದರೆ ಮಗುಗೋಸ್ಕರ ನಾನು ಈ ತ್ಯಾಗ ಮಾಡಲೇಬೇಕು. ಸುಮಾ, ತಯಾರಾದೆ ನಮಗೆ? ನೋಡಿ ಪುಟ್ಟವ, ನಿಮ್ ಮಗಳನ್ನ ಮದುವೆ ಮಗಳಾಗ ನೋಡ್ಬೇಕಂತ ಆಸೆ ಪಟ್ಟಿದ್ರಲ್ಲ, ನೋಡಿ ನಿಮ್ ಹುಡ್ಗಿ ಹೇಗ್ ಕಾಣ್ತಿದ್ದಾಳಂತ. ನನ್ನ ಬಂಗಾರ, ನನ್ನ ಕಣ್ಣೇ ದೃಷ್ಟಿ ತಾಗ್ತದೆ ಕಣ್ತಾಯಿ ನಿಂಗೆ. ನೀನು ಅಂದ್ಕೊಂಡಂಗೆ ನೀನು ಪಿರುತಿ ಮಾಡಿದ ಹುಡುಗನ ಜೊತೆನೇ ಜೀವನ ಶುರುವಾಯ್ತೈತೆ. 100 ಕಾಲ ಸುಖವಾದ ಬಾಳವ. ಅವ್ವ, ಆಚೆ ಏನೋ ಗಲಾಟೆ ಆಗ್ತಿತ್ತಲ್ಲ, ಏನು? ಆ ರಾಧ ಮದ್ವೆಗ್ ಬಂದ್ ಕುಂತವಳೆ. ಅವಳು ಯಾಕೆ ಬಂದ್ಲು? ಅವಳು ಅಮ್ಮವ್ರನ್ನ ನಾನು ಕೊಂದಿಲ್ಲ ಅಂತ ನಿರೂಪಿಸಕ್ ಬಂದವಳಂತೆ. ಸುಮ್ಕೆ ಏನಕ್ಕೆ ಜಗಳ? ತಪ್ಪು ಮಾಡಿದ್ರೆ ಶಿಕ್ಷೆ ಸಿಕ್ಕೇ ಸಿಗ್ತದೆ. ಆದ್ರೂ ಪುಟ್ಟಕ್ಕ, ಅವಳಿಷ್ಟು ಧೈರ್ಯವಾಗಿ ಇಲ್ಲಿಗೆ ಬಂದು ಕುಂತವಳೆ ಅಂತಂದ್ರೆ ಅವನ್ ಸಾಯಿಸಿಲ್ಲ ಅಂತ ಅನ್ಸ್ತೈತೆ. ಅವಳು ಒಂಥರ 2 ತಲೆ ಹಾವಿದ್ದಂಗೆ, ಮಾಡಿದ್ರು ಮಾಡಿಲ್ಲ ಅಂತಾನೆ ಹೇಳೋದು. ಅಯ್ಯೋ, ಸುಮ್ಕೆ ಆ ವಿಷಯ ಎಲ್ಲ ಮಾತಾಡಿ ಮನಸ್ಸೇ ಕಾಳು ಮಾಡ್ಕೊಂತೀರಾ? ನಡ್ರಿ, ಮಂಗಳಗೌರಿ ಪೂಜೆ ಮಾಡಿ ಮುಗ್ಸುಮ್ಮ. ಅರೆ ಸ್ನೇಹ, ಯಾಕೋ ಆಯಾಸ ಆದಂಗೆ ಕಾಣಿಸ್ತಿದ್ಯಾ? ಏನಾಯ್ತು? ಇಲ್ವಲ್ಲ, ನನಗೇನು ಹಾಗ ಅನಿಸ್ತಿಲ್ಲ. ಇಲ್ಲ, ನೀನ್ ಸಾನೆ ಆಯಾಸ ಆದಂಗೆ ಕಾಣಿಸ್ತೈತೆ. ನೋಡು, ನೀನು ಬಸ್ರಿ ಹೆಂಗ್ಸು, ಅವಾಗ ಕುಡಿಯೋದು ತಿನ್ನೋದು ಮಾಡ್ತಾನೆ ಇರ್ಬೇಕು.